ಗೊತ್ತಿರುವ ವಾಕ್ಯನೇ 8ನೇ ವಾಕ್ಯ. நான் உனக்கு போதித்து நீ நடக்க வேண்டிய வழியை உனக்கு நான் உனக்கு போதித்து நீ நடக்க வேண்டிய வழியை உனக்கு காட்டுவேன். வழியை உனக்கு காட்டுவேன். உன் மேல் என் கண்ணை வைத்து உன் பேரில் என் கண் வைத்து உனக்கு ஆலோசனை சொல்லுவேன். உனக்கு ಆಲೋಚನೆ சொல்லுவேன். ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು. ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು. ನಿನ್ನನ್ನು ಕಟಾಕ್ಷಿಸಿ ನಿನಗೆ ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಆಲೋಚನೆ ಹೇಳುವನು ಅನ್ನುತ್ತಾನಲ್ಲ ಎಂಬುದಾಗಿ ಕೀರ್ತನೆಯಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯೆಹೋವನು ನಿನಗೆ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನ ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅಂತಾನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಯಾಕಂದ್ರೆ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ ನಮ್ಮಳೋಡು ಪೇಸುಗರು ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಏನಂತೇಳಿ, ನಿನಗೆ ಉಪದೇಶ ಮಾಡಿ. ಯಾರಿಗೆ ಉಪದೇಶ? ಯಾರಿಗೆ? ಯಾರಿಗೆ? ಜೋರಾಗಿ ಹೇಳ್ರಿ. ನಿನ್ನನ್ನು ಉಪದೇಶಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ತಿಳಿಸು. ನಿನ್ನನ್ನು ಕಟಾಕ್ಷಿಸಿ ಅಂದರೆ ನಿನ್ನನ್ನು ದೃಷ್ಟಿಟ್ಟು ನೋಡಿ ಆಲೋಚನೆಯನ್ನ ಹೇಳುವನಂತಾನೆ. ಹಲ್ಲೆಲೂಯಾ. ಆಲೋಚನಾ ಕರ್ತನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನೇ ನಮಗೆ ಆಲೋಚನೆ ಕೊಡುವ ಆತನು. ಅವ್ರದ ಆಲೋಚನೆ ಕರ್ತರು. நமக்கு ஆலோசனை கொடுக்கறதுக்கு அவர் ஒருவரால் தான் முடியும். மனுஷனுடைய ஆலோசனை வீணும் விரதமாக இருக்கும். ಮನುಷ್ಯರ ಆಲೋಚನೆ ವ್ಯರ್ಥವು, ಹಲ್ಲೆಲೂಯಾ, ಕಾರ್ಯನಿರತವಾಗದೇ ಇರುವಂಥವ್ರು. ಆದರೆ ದೇವರ ಬಾಯಿಂದ ಹೊರಟಂಥ ಮಾತು ಅದನ್ನು ನೆರವೇರಿಸದೆ ಹಿಂದಿರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಇಲ್ಲಿ ನಾವು ಬರೋದು ಪಾಸ್ಟರ್ ನೋಡೋದಿಕ್ಕಲ್ಲ, ಯೇಸುವನ್ನು ನೋಡೋದಿಕ್ಕೆ, ಅವರ ಪ್ರೀತಿಯ ಸ್ವರ ಕೇಳೋಕ್ಕೆ, ಅವರು ಮುಟ್ಟುವಂಥ ಅನುಭವ ನಮಗೆ ಬರುವಂತೆ. ವಿಜಿ ಸಾಕ್ಷಿ ಹೇಳಿದ್ರೆ ನನಗೆ ಪವಿತ್ರಾತ್ಮನ ಅಭಿಷೇಕ ತುಂಬಿಸಲ್ಪಡ್ತು ಅಂತೇಳಿ. ಹಲ್ಲೆಲೂಯಾ. ಈ ರೀತಿ ಆಶೀರ್ವಾದ, ಅಭಿಷೇಕ, ವರಗಳಿಂದ ನಾವು ತುಂಬಿಸಲ್ಪಡುವುದಕ್ಕಾಗಿ, ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವುದಕ್ಕಾಗಿ, ನಮ್ಮ ಪ್ರಾಣ ಆತ್ಮದೇಹವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕಾಗಿ, ನಮ್ಮ ಆವಿ ಆತ್ಮ ಶರೀರத்தை பரிசுத்தமாக வைத்து பரலோக ராஜ்யத்துக்கு போவதற்காக நீங்கள் மனுஷரை பார்க்க வரல, ஆண்டவரை பார்க்கணும் நம்ம. ಹಲ್ಲೆಲೂಯಾ. ಅವರನ್ನೇ ನೋಡ್ಬೇಕು. ಯಾರ್ಯಾರು ಆತನ ದೃಷ್ಟಿಸಿ ನೋಡಿದ್ರು ಅವರು ಪ್ರಕಾಶ ಹೊಂದಿದರು. ಅವ್ರ ಮುಖ ನಮ್ಮನ್ನು ಯಾವಾಗಲೂ ನಾವು ಯಾರು ಲಜ್ಜೆಗಡವರಲ್ಲ. ನಾವು ಬರ್ಬೋದು ವೆಕ್ಕಪಡ್ರಂಗಲ್ಲ. ನಮ್ಮ ಯಾವ ವೆಕ್ಕ ನಮಗೆ ಬರೋದು? ಯಾಕೆ ನಾವು ನಾಚಿಕೆ ಪಡ್ತೇವೆ? ಯಾಕೆ ಲಜ್ಜೆಗಡುತ್ತೇವೆ? ಯಾಕೆ ಕೆಲವೊಂದು ಆಶೀರ್ವಾದ ನಮ್ಮ ಹೊಂದದೇ ಹೋಗ್ತೇವೆ? ಹಲ್ಲೆಲೂಯಾ. ಯಾಕಂದರೆ ಉಪದೇಶ ಅಂದ್ರೆ ಏನ್ರಲ್ರಿ? ಉಪದೇಶಕ್ಕೆ 2ನೇ ಮಾತು ಬೋಧಿಸೋದು. ಹಲ್ಲೆಲೂಯಾ. ಬೋಧಿಕ್ಕಿರ್ದು ಅನ್ನ ಸೊಲ್றது, ಹೇಳುವಂಥದ್ದು. ಹಲ್ಲೆಲೂಯಾ. ಹಂಗೆ ಏನು ಹೇಳ್ತಾರೆ ಅನ್ನೋದನ್ನು ಒಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ ಇವತ್ತು. யோவான் ಬರೆಸುವ ವಾರ್ತೆಯಲ್ಲಿ, யோவான் எழுதின சுவிசேஷத்தில் 2ஆம் அதிகாரத்தில் 5வது வசனத்தை நாம் அவருடைய தாய் வேலைக்காரரை நோக்கி அவர் உங்களுக்கு என்ன சொல்லுகிறாரோ அதன்படி செய்யுங்கள் என்றாள். ಆಮೆನ್. ಮೈಕಲ್ ಓದ್ರಪ್ಪ. ಆತನ ತಾಯಿಯು ಕೆಲಸದವರಿಗೆ ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಆಮೆನ್. ಹಲ್ಲೆಲೂಯಾ. ಹೇಳಿದ್ದನ್ನ ಮಾಡಿ, சொன்னதை செய்யணும், அவ்வளவுதான். ஹல்லேலூயா சொல்லுங்க. ಹೇಳಿದ್ದನ್ನ ಮಾಡಬೇಕು. சொன்னதை நீ செய்யலன்னா, சொன்னதை நீ கேட்கலன்னா வாழ்க்கையில் ಆತ್ಮಹತ್ಯೆ பெற முடியாது. ಅದಕ್ಕೆ ವಾಕ್ಯಳುತ್ತೆ ಏನು ಹೇಳ್ತಾರೋ ಅದನ್ನ ಮಾಡಿರಿ ಮಾಡಿ. ಹೇಳಿದ್ದನ್ನ. ಹಲ್ಲೆಲೂಯಾ. ಮತ್ತೊಂದು ಸಲ ವಾಕ್ಯವನ್ನು ಓದೋಣ. ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಆಮೆನ್. அவருடைய தாய் வேலைக்காரரை நோக்கி அவர் உங்களுக்கு என்ன சொல்லுகிறாரோ அதன்படி செய்யுங்கள் என்றார். 7ನೇ ವಾಕ್ಯ, 7வது வசனம். இயேசு வேலைக்காரரை நோக்கி, இயேசு வேலைக்காரரை நோக்கி, ஜாடிகளிலே தண்ணீர் நிரப்புங்கள், ஜாடிகளிலே தண்ணீர் நிரப்புங்கள். அவர்கள் அவைகளை நிறைய நிரப்பினார்கள். அவர்கள் நிறைய நிரப்பினார்கள். ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನೋಡ್ತೇವೆ.
ಆತನು ಏನು ಹೇಳ್ತಾರೋ, ಅವ್ರು என்ன சொல்றாரோ அதை செய்யணும். அல்லேலூயா. ಅದೇ ಉಪದೇಶ. ಅವ್ರು ಹೇಳಿದ್ದನ್ನ ನೀನು ಯಾವಾಗ ಮಾಡಲ್ವೋ ಆಗ ನಮ್ಮ ಜೀವಿತದಲ್ಲಿ ಕೊರತೆನೆ, ನಮ್ಮ ಜೀವಿತದಲ್ಲಿ ತಡೆನೆ, ನಮ್ಮ ಜೀವಿತದಲ್ಲಿ ಆಶೀರ್ವಾದ ಇಲ್ಲ. அல்லேலೂಯಾ. ಒಂದು ತಂದೆ ಒಬ್ಬ ಮಗನಿಗೆ ಹೇಳಿದ ಮಾತನ್ನು ಮಗ ಕೇಳಲಿಲ್ಲ ಅಂದರೆ, ತಂದೆ ಶಬಾಸ್ ಮಗನೇ ನೀನು ಭಾರಿ ಒಳ್ಳೆಯವ, ನನ್ನ ಮಾತು ಕೇಳಿಲ್ಲ ಅಂತ ಬೆನ್ನು ತಟ್ಟು ಕೊಡ್ತೀವ? ಯಾಕೆ? அல்லேಲೂಯಾ. ಹೇಳಿದ್ದನ್ನು ಮಾಡದೆ ಹೋದಾಗ ತಂದೆ ಮನುಷ್ಯರಾದ ನಮಗೆ ನೋವನ್ನು ಉಂಟು ಮಾಡ್ತದೆ, ವೇದನೆ ಉಂಟಾಗತ್ತೆ. ನಾನು ಹೇಳಿನು ನನ್ನ ಮಗ ನನ್ನ ಮಗಳು ನಮ್ಮ ಮಾತು ಕೇಳ್ತಿಲ್ವಲ್ಲ ಅಂಥೇಳಿ. அல்லேலூಯಾ. ಅದೇ ರೀತಿಯಾಗಿ ಯೇಸು ಸ್ವಾಮಿನೇ ಬಗ್ಗೆ ಹೇಳ್ತದೆ, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ರಿ. ಅವ್ರು ಎதை சொல்றாரோ ಅದು ಮಾತ್ರ செய்தா போதும். அல்லேலூயா. ಯಾವಾಗ ಅವ್ರು ಹೇಳಿದ್ದನ್ನು ಕೇಳಿ ನಾವು ಮಾಡ್ತೀವೋ ಅಲ್ಲಿ ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ಇರುತ್ತೆ. ಅವ್ರು ಹೇಳಿದ್ದನ್ನು ನಾವು ಕೇಳದೆ ಹೋದಾಗ அல்லேலೂಯಾ ಸರ್ವನಾಶವಾಗಿ ಹೋಗ್ತೇವೆ, ನಾಶವಾಗಿ ಹೋಗ್ತೇವೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಒಂದು ವಾಕ್ಯವನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಆದಿಕಾಂಡ ಬರ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದೋಣ. ಆದಿಕಾಂಡ 6:22. நோவா அப்படியே செய்தான். நோவா அப்படியே செய்தான். தேவன் தனக்கு கட்டளையிட்டபடியெல்லாம் தேவன் தனக்கு கட்டளையிட்ட பிரகாரமே அவன் செய்து முடித்தான். ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. அல்லேலೂಯಾ. ನೋಹನಿಗಳು ನೋಡಪ್ಪ, ನೀವು ನಾವೇನು ಕಟ್ಟಬೇಕು? அல்லேಲೂಯಾ. ಏನು ಕಟ್ಟಬೇಕು? ನೀನು ನಾವೇನ ಕಟ್ಟು. ಅದರವರೆಗೂ ಮಳೆ ಕಾಣದೇ ಇರುವಂಥ ಪ್ರಪಂಚ, ಮಳೆನೇ ಬೀಳ್ತಾ, ಬರೋ ಇಬ್ಬಿನೇ ಬೀಳ್ತಾ ಇದ್ದಿದ್ದು, ಹೊಳೆ ಹರಿದು ನೀರಿಲ್ಲ, ಗದ್ದೆಗಳು ತೋಟಗಳೆಲ್ಲ ನೀರು ತುಂಬ್ತಾ ಇತ್ತು. ಮಳೆ ಅನ್ನೋದನ್ನು ಕಂಡಿರಲಿಲ್ಲ. ದೇವರು ಮಾತು, ಒಂದೇ ಒಂದು ಮಾತು. ನೋಹನ ಏನು ಹೇಳಿದ್ರು? ನೀನು ಏನು ಮಾಡಬೇಕು? ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೀನು ಒಂದು ನಾವೇನ ಕಟ್ಟಬೇಕು ಅಂತೇಳಿ. அல்லேலೂಯಾ. ದೇವರ ಅಪ್ಪಣೆ, ನೀವು ನಾವೇ ಕಟ್ಟು. ನೋಹನು ದೇವರು ಹೇಳಿದಂತೆ ಮಾಡಿದನು. ಯಾಕಂದರೆ ಅವನು ದೇವರನ್ನು ನಂಬಿದನು. அல்லேಲೂಯಾ ಹೇಳ್ರಿ. ದೇವರು ಹೇಳಿದ ಪ್ರಕಾರ ಮಾಡೋದಕ್ಕೆ ನಮಗೇನಿರ್ಬೇಕಂತೆ? ನಂಬಿಕೆ ಬೇಕು. அல்லேலூಯಾ. ಈ ನೋಹನು ದೇವರನ್ನು ನಂಬಿದ್ದರಿಂದ இந்த நோவா தமிழ்ல என்ன படிக்கிறோமா? தேவன் தனக்கு கட்டளையிட்டபடியெல்லாம் அவன் செய்து முடித்தான். ஆமென். தேவன் அவருக்கு கட்டளையிட்ட பிரகாரம் சொன்னதெல்லாம் கேட்டு செய்து முடித்தான். ಹೇಳಿದ್ದನ್ನೆல்லாம் ದೇವರು ಅಪ್ಪಣೆ ಕೊಟ್ಟ ಪ್ರಕಾರ ನೋಹನು ಮಾಡಿ அல்லேலೂಯಾ. ಮಾತನಾಡ್ತಾ ಇದ್ದಾರೆ, ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಆತನೇನು ಹೇಳ್ತಾರೋ ನೋಹ ಕೇಳ್ದ. அல்லேಲೂಯಾ ಹೇಳ್ರಿ. ಯಾರು ಕೇಳಿದ್ರು? ನೋಹ ಕೇಳಿದ್ರು. ಯಾಕಂದರೆ ಆ ವಿಧೇಯತೆ, ಮಾತಿಗೆ ವಿಧೇಯರಾಗುವಂಥದ್ದು. ಇಬ್ರಿಯವರ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯ ಓದೋಣ. ಇಬ್ರಿಯ 11:7. விசுவாசத்தினாலே நோவா தற்காலத்திலே காணாதவைகளை குறித்து தேவ எச்சரிப்பு பெற்று பயபக்தி உள்ளவனாகி தன் குடும்பத்தை ரட்சிப்பதற்கு பேழை உண்டு பண்ணினான். அதனாலே அவன் உலகம் ஆகனைக்கு உள்ளாகாதென்று தீர்த்து விசுவாசத்தினால் உண்டாகும் நீதிக்கு சுதந்திரவாளியானான். ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಆದದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. அல்லேலூಯಾ. ನಂಬಿಕೆಯಿಂದಲೇ ನೋಹನು ಅದುವರೆಗೂ ಕಾಣದೇ ಇರುವ ಸಂಗತಿಯ ವಿಷಯವಾಗಿ ದೈವೋಕ್ತಿ ಅಂದರೆ ದೇವರು ತಿಳಿಸಿದ್ರು, ದೇವರು ಮಾತನಾಡಿದ್ರು, ದೈವೋಕ್ತಿಯನ್ನುಂಟು ಮಾಡಿದರು. அல்லேலೂಯಾ. ಏನಂತ ದೈವೋಕ್ತಿಯನ್ನು ಉಂಟು ಮಾಡಿ ಹೊಂದಿದರು? ಅಂದರೆ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರನ್ನು ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರನ್ನ ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡ ನಂಬಿಕೆಯ ಫಲವನ್ನು, ಫಲವಾದ ನೀತಿಗೆ ಬಾಧ್ಯನಾದನು.
ದೇವರು ಹೇಳ್ದಂಥ ಮಾತನ್ನು ಕೇಳ್ಬೇಕು. ಅಲ್ಲೆಲ್ಲೂಯ್ಯ. ಆತನೇನು ಹೇಳ್ತಾನೋ ಅದನ್ನು ನಾವು ಕೇಳ್ಬೇಕು. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂ ಹೇಳ್ರಿ. ನೋವನ್ನು ಕೇಳಿದ್ರು ನೀವು ನಾವೇ ಸ್ವಾಮಿ ನಾವೇನಕ್ಕಪ್ಪ, ಏನಕ್ಕೆ ನಾವೇ ಕಟ್ಟಬೇಕು, ನಾವೆಲ್ಲೇನಿದಂಥದ್ದು, ಅಲ್ಲೆಲ್ಲೂಯ್ಯ, ಏನಕ್ಕೆ ನಾವೇ ಕಟ್ಟಬೇಕು? ವಿವಾದ ಮಾಡಕ್ಕೆ ಹೋಗ್ಬಾರ್ದು. ದೇವ್ರ ವಾಕ್ಯಕ್ಕೆ ಯಾರು ವಿಧೇಯರಾಗ್ತಾರೋ ಅವರು ಖಂಡಿತ ಅವರ ಕುಟುಂಬ ರಕ್ಷಣೆ ಹೊಂದಿತ್ತು. ನೋಹನ ದೇವರ ಮಾತನ್ನು ಕೇಳಿ ಒಂದು ನಾವೆಯನ್ನು ಕಟ್ಟಿದ್ದರಿಂದ ನೋವ தேவனுடைய வார்த்தையை கேட்டு ஒரு பேழையை கட்டந்தனால தான் அவனும் மணி பிள்ளைங்க ರಕ್ಷಿಸಲ್ಪಟ್ಟಾಗ. அல்லேலூயா. ನಮ್ಮ ಮಾತನ್ನು ಕೇಳದೆ ಹೋದರೆ ನಮ್ಮ ಕುಟುಂಬನ ನಾವು ಕಳ್ಕೊಳ್ತೇವೆ. ನೀನು ಮಾಡಿದ ತಪ್ಪಿಗೆ 4 ತಲೆಮಾರು ನಿನ್ನನ್ನು ವಿಚಾರಿಸ್ತೇನೆ ಅಂತಾರೆ. நீ செய்த பாவத்துக்காக 4 தலைமுறை சாபத்தை நான் விசாரிப்பேன். என் வார்த்தைக்கு கீழ்ப்படிந்து நடந்து என் வார்த்தை பிரகாரம் நடந்தின 1000 தலைமுறை உனக்கு ಆಶೀರ್ವಾದ வைப்பேன். ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯುವಾಗ 1000 ತಲೆಗಳವರೆಗೂ ನಮಗೇನಿರುತ್ತಂತೆ ಆಶೀರ್ವಾದವನ್ನು ದೇವರು ಇಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಮಾತು ಕೇಳುವುದು ಉತ್ತಮ. ಮಾತು ಕೇಳಬೇಕು. ಪಾಸ್ ನಾನೇನು ದೇವರಲ್ಲ ಅನ್ನ, ಅಲ್ಲೆಲ್ಲೂಯ್ಯ, ನಾನು ನಿಮ್ಮಂಗೆ. ಆದರೆ ದೇವರು ನನ್ನನ್ನು ಅಭಿಷೇಕಿಸಿ ನನ್ನನ್ನು ಪ್ರತ್ಯೇಕಿಸಿದ್ರಿಂದ ನಾವು ಅವ್ರ ಸೇವಕ. ಅಲ್ಲೆಲ್ಲೂ ಹೇಳ್ರಿ. ಈ ಬಲಿಪೀಠ ಪೆಟ್ಟು ಹೇಳಿದ್ರೆ ನಾವು ನೀವೆಲ್ಲ ಒಂದೇ. ಆದರೆ ಈ ಬಲಿಪೀಠ ಅನ್ನೋ ಸ್ಥಳಕ್ಕೆ ಬಂದಾಗ ನಾನು ಸೇವಕ. ಅಲ್ಲೆಲ್ಲೂಯ್ಯ. ನಿಮಗೋಸ್ಕರ ಮಧ್ಯಾವರ್ತಿಗೆ ವಹಿಸಿ ಪ್ರಾರ್ಥನೆ ಮಾಡೋರು. ಅಲ್ಲೆಲ್ಲ ಹೇಳ್ರಿ. ಯಾಕಂದರೆ ಮೋಸೆ ತಂದೆಯಂತ ದೇವರಿಗೆ ಭಯಂಕರ ಸಿಟ್ಟು ಬಂದ್ಬಿಟ್ಟಿರ್ತು ಒಂದ್ಸಲ. ಮೋಸೆ ನಿನ್ನ ಜನರನ್ನು, ಅದುವರೆಗೂ ನನ್ನ ಜನ ಅಂಥೇಳಿ ಮೋಸೆಯನ್ನು ದೇವರು ಬಿಡುಗಡೆ ಮಾಡೋದಕ್ಕೆ ಮೋಸೆಯನ್ನು ಕಳಿಸಿ ಬಿಡಿಸಿ ಅವ್ರನ್ನ ಕರ್ಕೊಂಬಂದ್ಮೇಲೆ ಅವ್ರಿಗೆ ಸಿಟ್ಟು ಬಂದಾಗ, ಅಲ್ಲೆಲ್ಲೂ ಹೇಳ್ರಿ, ನಿನ್ನ ಜನ ಅಂತ ಯೇಸ್ವಾಮಿ ಹೇಳ್ತಾರೆ ತಂದೆ ಆ ದೇವರು. ಆಗ ನಾನು ಇವ್ರ ಕ್ಷಣ ಮಾತ್ರದಲ್ಲಿ ಇವರನ್ನು ನಿರ್ಣಾಮ ಮಾಡಿಬಿಟ್ಟು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತೆ ಮಕ್ಕಳನ್ನು ಮಾಡಿ ನನ್ನ ಸಂತತಿಯನ್ನು ದೊಡ್ಡದಾಗಿ ಮಾಡ್ತೇನೆ ಅಂತಾರೆ. ಅಲ್ಲೆಲ್ಲೂಯ್ಯ. ಆಗ ಮೋಸ ಹೇಳ್ತೇನೆ, ಸ್ವಾಮಿ ಹಾಗೆಲ್ಲ ಮಾಡಬೇಡ, ಇದೊಂದು ಸಲ ಸಮಯ ಕೊಡು, ಮಧ್ಯಸ್ಥಿಗೆ ವಹಿಸಿ ಪ್ರಾರ್ಥನೆ ಮಾಡಿ. ಅದೇ ರೀತಿ ನಿಮಗೆ ಬರುವಂಥ ಅಪಾಯ, ಆಪತ್ತುಗಳು, ವಿಪತ್ತುಗಳು, ಮರಣಕರವಾದ ರೋಗಗಳು, ನೀವು ಮಾಡುವಂಥ ತಪ್ಪುಗಳಿಗೆ ಬರುವಂಥ ದಂಡನೆಗೆ ಅಲ್ಲೆಲ್ಲೂಯ್ಯ ನಾವು ಮಧ್ಯಸ್ಥಿಕರಾಗಿ ನಿಂತು ದೇವರಿಗೂ ನಿಮಗೂ, ಅಪ್ಪ ಗೊತ್ತಿಲ್ಲ ಮಾಡಿದರೆ ಇದನ್ನು ಸಾರಿ ಏನಾದರೂ ಮಾಡಪ್ಪ, ಇದನ್ನು ಸಾರಿ ಕಾಯಿಲೆಯಿಂದ ಬಿಡುಗಡೆ ಕೊಡು, ಇದನ್ನು ಸಾರಿ ಕಷ್ಟದಿಂದ ಬಿಡುಗಡೆ ಕೊಡು, ಇದನ್ನು ಸಾರಿ ಬಡತನದಿಂದ ಬಿಡುಗಡೆ ಕೊಡು, ಈ ಸಾಲದಿಂದ ಬಿಡುಗಡೆ ಕೊಡು, ಈ ವೇದನೆಯಿಂದ ಬಿಡುಗಡೆ ಎಂದು ಮಧ್ಯಸ್ಥಿಕೆ ಅಲ್ಲೆಲ್ಲೂಯ್ಯ ವಹಿಸುವುದಕ್ಕಾಗಿ ದೇವರು ನಮ್ಮನ್ನು ನೇಮಿಸಿಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ. ನಿಮಗೂ ನಮಗೂ ಮಧ್ಯಸ್ಥಿಕರು ಯಾರು? ದೇವರಿಗೂ ನಿಮ್ಮ ಮಧ್ಯಸ್ಥಿಕರಾಗಿ ಸೇವಕರನ್ನ ದೇವರು ಇಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ ಹೇಳ್ರಿ. ಅಪ್ಪ ಅವ್ರ ಮಾತು ಕೇಳಲಿಲ್ಲಪ್ಪ, ಸರಿ ಕ್ಷಮಿಸ್ಬಿಡ, ಮಾತು ಕೇಳಬೇಕು. ಅಲ್ಲೆಲ್ಲೂಯ್ಯ. ಮಾತು ಕೇಳದೆ ಹೋದ್ರೆ ದೇವ್ರನ್ನ ನಮ್ಮನ್ನು ಯಾರು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಯಾರು ತನ್ನ ಪ್ರೀತಿಸಿ ತನ್ನ ವಾಕ್ಯಗಳನ್ನ ಕೇಳಿ ತನಗೆ ವಿಧಿಯರಾಗಿ ನಡೀತಾರೋ ಅವ್ರ ಮೇಲೆ ಅಪಾರವಾದ ಪ್ರೀತಿ ಅವರಿಗೆ. அவ்விதியரನ್ನ தேவர் இஷ்டப்படுறதே இல்லை. கீழ்ப்படியாத இருக்கிறவங்களை ஆண்டவர் விருப்பமே பட மாட்டார், விரும்பவும் மாட்டார். சோறு போனால் தானாக போயின்னு இருக்கும் சாப்பாடு. ஆனால் மன விருப்பம் ஒரு காலம் ನೆರವೇರಾது. ನಿನ್ನ ಇಷ್ಟಾರ್ಥಗಳು ಒಂದು ಕಾಲ ನೆರವೇರೋದಿಲ್ಲ. ಅಲ್ಲೆಲ್ಲೂಯ್ಯ. ಅದರಿಂದ ಕರ್ತನಿಗೆ ಭಯಪಡುವಂಥ ಭಯ ಆ ಮೋಸೆ ಅಂದರೆ ಇಲ್ಲಿ ಯಾರು ನೋಹನು ಏನು ಮಾಡಿದ್ರು? ನಾವೇನು ಕಟ್ಟಿ ಸಿದ್ಧ ಮಾಡಿ ತನ್ನ ಕುಟುಂಬವನ್ನು ರಕ್ಷಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ್ಯ. ಯಾಕಂದರೆ ಆ ವಿಧೇಯತೆ ಭಾಳ, ಮಾತು ಕೇಳೋದು ಭಾಳ ಮುಖ್ಯ. ದೇವರು ಹೇಳುವಂಥ ಮಾತಿಗೆ ನಾವು ಬೆಲೆ ಕೊಡಬೇಕು, ಆ ಮಾತಿಗೆ ವಿಧೇಯರಾಗಬೇಕು, ಆ ವಾಕ್ಯಕ್ಕೆ ತಕ್ಕಂತೆ ನಾವು ನಡೆಯಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ್ಯ. ಯಾಕಂದರೆ ಒಂದು ವಾಕ್ಯವನ್ನು ಓದೋಣ. ಯಾಕೋಬನ ಬರೋ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 14ನೇ வாக்கியம் ஓதணும். 2:14. என் சகோதரரே, ஒருவன் தனக்கு விசுவாசம் உண்டென்று சொல்லியும் கிரியைகள் இல்லாதவனானால் அவனுக்கு பிரயோஜனம் என்ன? அந்த விசுவாசம் அவனை ರಕ್ಷಿಸುಮಾ? ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಅವನನ್ನು ರಕ್ಷಿಸುವುದು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನನ್ನ ಸಹೋದರರೇ, ಜ್ಞಾಪಕಟ್ಕೊಳ್ರಿ, ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದೆ ಹೋದರೆ, ನಂಬಿಕೆ ಇದೆ, ಕೆಟ್ಟ ಮಾತಾಡೋದು, ಸುಳ್ಳು ಮಾತಾಡೋದು, ಮೋಸ ಮಾಡೋದು,
ಅನ್ಯಾಯ ಮಾಡೋದು, ಹೆಂಡತಿ ಮಕ್ಳಿಗೆ ಹೊಡೆಯೋದು, ಇಷ್ಟ ಬಂದಂಗೆ ಮಾಡೋದು, ದೇವರಿಗೂ ಅಭ್ಯುದಯರಾಗಿ, ಅದು ನಂಬಿಕೆ ಇದೆ. ಸ್ವಾಮಿ ಬಂದಾಗೆಲ್ಲ ಕೈ ಮುಗಿತೀವಿ, ಬಗ್ ನಮಸ್ಕಾರ ಮಾಡ್ತೀವಿ, ಬಗ್ಗೆ ಸ್ತೋತ್ರ ಮಾಡ್ತೀವಿ. ಆದರೆ ಕ್ರಿಯೆಗಳಿಲ್ಲದೆ ಹೋದರೆ, ಆ ಮಾತನ್ನು ಕೇಳದೆ ನೀನೇನೋ ಬರೋ ನಂಬಿಕೆ ಇಟ್ಟರೆ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಕೆಳಗಡೆ ವಾಕ್ಯ ಹೇಳುತ್ತೆ, 20ನೇ ವಾಕ್ಯ ಹೋದ್ರಿ. வீணான மனுஷனே, கிரியைகளில்லாத விசுவாசம் பிரயோஜனமில்லாத விசுவாசம் செத்ததென்று நீ அறிய வேண்டுமோ, செத்ததென்று நீ அறிய வேண்டுமோ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ಹಲ್ಲೆಲೂಯಾ. ಕ್ರಿಯೆ ಇರಬೇಕು, ನಮಗೆ ನಂಬಿಕೆನೂ ಬೇಕು, ಕ್ರಿಯೆನೂ ಬೇಕು. ಅಂದ್ರೆ ನಂಬಿಕೆ ಇರಬೇಕು, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಕ್ರಿಯೆ. ಹಲ್ಲೆಲೂಯಾ. ನಡೆಯೋದೇ ಕ್ರಿಯೆ. ನೀನು ನಡೀಲಿಲ್ಲ ಅಂದ್ರೆ ನಂಬಿಕೆ ಮಾತ್ರ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಲ್ಲಿ 26ನೇ ವಾಕ್ಯವನ್ನು, ಕದೇ ವಾಕ್ಯ, அப்படியே ஆவியில்லாத சரீரம் செத்ததாய் இருக்கிறது போல கிரியைகள் இல்லாத விசுவாசம் செத்ததாய் இருக்கிறது. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತದ್ದೇ. ನಿನ್ನ ನಂಬಿಕೆ ಸತ್ತದ್ದು, ಕ್ರಿಯೆಗಳಿಲ್ಲದ. ಅದರಿಂದ ಅಬ್ರಹಾಮ್, ನೋಹನು ದೇವರ ಮಾತಿಗೆ ಕೇಳಿ ನಂಬಿ ನಡೆದದ್ದರಿಂದ, ಹಲ್ಲೆಲೂಯಾ, ಅವನು ಕ್ರಿಯೆಗಳಿಂದ ತನ್ನ ಕುಟುಂಬವನ್ನು ರಕ್ಷಿಸಿಕೊಂಡೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಏನು ಹೇಳ್ತಾರೋ ಅದನ್ನು ನಾವು ಕೇಳಬೇಕು. ಹಲ್ಲೆಲೂಯಾ. ಇವಾಗ ನಾನು ದೇವ್ರ ವಾಕ್ಯ ಹೇಳ್ತಾ ಇದ್ದೇನೆ. ಇದು ಯಾರ ವಾಕ್ಯ? ದೇವ್ರ ವಾಕ್ಯ. ನನ್ನ ಸ್ವಂತವಾಗಿ ಬರ್ಕೊಂಡು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ ಹೇಳ್ರಿ. ಇದು ದೇವರ ವಾಕ್ಯ. ನಮಗೆ ಇಂಥದ್ದು ವಾಕ್ಯನ ನಾವು ಕೈಗೊಂಡು ನಡೀಬೇಕು ಅಂತೇಳಿ ದೇವರು ತಿಳಿಸಿದ್ದನ್ನು ನಾನು ನಿಮಗೆ ಏನೇನು ದೇವ್ರ ವಾಕ್ಯ ತಿಳಿಸ್ಕೊಟ್ಟಿದ್ದಾರೋ ಅದನ್ನು ತಿಳಿಸ್ತಾ ಇದ್ದೇನೆ ಎಂಬುದಾಗಿ ನೀವು ಜ್ಞಾಪಕ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಯಾಕಂದರೆ ಮಾತು ಕೇಳಬೇಕು. ಇಲ್ಲೊಂದು ವಿಷಯ ವಾಕ್ಯವನ್ನು ಓದೋಣ. ಲೂಕನ ಬರೆಸುವ ವಾರ್ತೆಯಲ್ಲಿ 5ನೇ ವಾಕ್ಯ ಓದ್ರಿ. ಲೂಕ 5:5. அதற்கு சீமோன், ஐயரே, ராம் முழுதும் நாங்கள் பிரயாசப்பட்டு ஒன்றும் அடப்படவில்லை. ஆகிலும் உம்முடைய வார்த்தையின்படி வலையை போடுகிறேன் என்றான். ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರು ಏನು ಸಿಕ್ಕಲಿಲ್ಲ, ಮೀನು ಸಿಕ್ಕಲಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಅಲ್ಲೇಲು ಹೇಳ್ರಿ. ಅಲ್ಲೇಲೂಯಾ. ಇವರು ಮೀನು ಹಿಡಿಯೋರು, ಬೆಸ್ತರು, ಸ್ವಾಮಿ ಶಿಷ್ಯರೆಲ್ಲ ಮೀನು ಹಿಡಿಯೋಕೆ ಹೋಗ್ತಾರೆ. ಮೀನು ಹಿಡಿಯೋಕೆ ಹೋದ್ರೆ ರಾತ್ರೆಲ್ಲ ಬಲೆ, ಅವ್ರಿಗೆ ಗೊತ್ತಿಲ್ಲದೆ, ಸ್ಥಳನೇ ಗೊತ್ತಿಲ್ಲ, ಎಲ್ಲಿ ಹೋದ್ರೆ ಯಾವ್ಯಾವ ರೀತಿ ಮೀನುಗಳು ಸಿಗತ್ತೆ ಅಂತೇಳಿ ಚಿಕ್ಕ ವಯಸ್ಸಿಂದ ಮೀನು ಹಿಡಿದವರು. சிறு வயதிலிருந்தே மீன் பிடித்தவங்க. எந்தெந்த இடத்துல எந்தெந்த மீன் கடிக்கண்டு அவங்களை நல்லா தெரியும். ஆனால் இரவெல்லாம் வலை போட்டு ராத்திரியெல்லாம் வலை ಹಾಕಿ ಸುಸ್ತಾಗಿ ಪ್ರಯಾಸಪಟ್ಟರು, ಏನೂ ಸಿಗಲಿಲ್ಲ. ಹಲ್ಲೆಲೂಯಾ. ಆಗ ಸ್ವಾಮಿ ಹೇಳ್ತಾರೆ, ಬಲೆ ಹಾಕೊಂತೇಳಿ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ. ನೀನು ಹೇಳಿದ್ಯಪ್ಪ, ನಾನು ಹಾಕ್ತೇನೆ. ಹಲ್ಲೆಲೂಯಾ. ಅವ್ರು ಹೇಳಿದಾಗ ನೀನು ಮಾಡಿದ್ರೆ, ಹಲ್ಲೆಲೂಯಾ, ಅಲ್ಲಿ ಏನು ಕಾಣುತ್ತಂತೆ? ಒಂದು ದೊಡ್ಡ ಆಶೀರ್ವಾದವನ್ನು ನಾವು ಕಾಣುವರಾಗಿದ್ದೇವೆ. 6ನೇ ವಾಕ್ಯ, அந்தபடி அவர்கள் செய்து தங்கள் வலை கிழிந்து போகத்தக்கதாக மிகுதியான மீன்களை பிடித்தார்கள். ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಮೆನ್. ಹಲ್ಲೆಲೂಯಾ. ನೀ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು. ಹಲ್ಲೆಲೂಯಾ ಹೇಳ್ರಿ. ಆಮೆನ್. ಯಾವಾಗ ಆತನ ಹೇಳೋ ಮಾತನ್ನ ಕೇಳಿ ನಾವು ಮಾಡುವಾಗ ರಾಶಿಯಾದ ಆಶೀರ್ವಾದ. ಹಲ್ಲೆಲೂಯಾ. ನಿನಗೆ ಕೊಟ್ಟಂತ ಬಲೆ ಹರಿದು ಹೋಗುವಂತ ಆಶೀರ್ವಾದವನ್ನ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಹೇಳಿದಂತೆ ನೀನು ಮಾಡುವಾಗ ಮಾತ್ರ. ಹಲ್ಲೆಲೂಯಾ. ನೀನು ಹೇಳಿದಕ್ಕೆ ನಾನು ಹಾಕ್ತೇನೆ. ನೀನು ಹಾಕಪ್ಪ, ನೀನು ಎಲ್ಲಿಂದ ಬಂತ ಮೀನು? ಹಲ್ಲೆಲೂಯಾ. ಆತನ ಬಾಯಿಂದ ಹೊರಟಂತ ಮಾತದ ನೆರವೇರಿಸದ ಹಿಂತಿರುಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅವ್ರ ವಾಯಿನಲ್ಲಿ ಹೊರಪಟ್ಟ ವಾರ್ತೆ ನೆರವೇರ್ತಾದಬಡಿ ಪಿಂದಿರುಂಬಾದ. ಹಲ್ಲೆಲೂಯಾ. ಅದು ನನ್ನ ಮಾತ್ರ ನೀನು ಬಲೆ ಹಾಕಿದ್ರು.
ಏನು ರಾಶಿ ರಾಶಿಯಾಗಿ ಹಲ್ಲೆಲೂಯ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಹಲ್ಲೆಲೂಯ. ಅಂತ ಆಶೀರ್ವಾದ, ನಿನ್ನ ಮನೆ ಹಿಡಿಯಲಾರದಂಥ ಆಶೀರ್ವಾದ, ನಿನ್ನ ಹೃದಯದಲ್ಲಿ ಹಿಡಿಯಲಾರದಂಥ ಸಂತೋಷದ ಆಶೀರ್ವಾದ, ಸಮಾಧಾನದ ಆಶೀರ್ವಾದ, ಆರೋಗ್ಯದ ಆಶೀರ್ವಾದ, ನೆಮ್ಮದಿ ಆಶೀರ್ವಾದ ಎಲ್ಲದಿಂದ ಆತನ ತುಂಬಿಸುವ ಆತನಾಗಿದ್ದಾನೆ. ಆದರೆ ನಾವು ಆತನ ಹೇಳಿದಂತೆ ಕೇಳುವ ಸೊನ್ನ ಪ್ರಕಾರ ಸೈದಾದ ರಾಶಿ ರಾಶಿಯನ್ನ ಆಶೀರ್ವಾದ ನಮ್ಮಳ ತೇಡಿ ಬರು. ಹಲ್ಲೆಲೂಯ. ಅಲ್ಲಿ ಆಶೀರ್ವಾದನೇ ಇಲ್ಲ. ರಾತ್ರಿ ಎಲ್ಲ ಬಲೆ ಹಾಕಿ ಒಂದು ಮೀನು ಸಿಕ್ಕಿಲ್ಲ. ಆದರೆ ಏಸು ಹೇಳಿದ್ರಂತ ಹಾಕಿದ್ರು ರಾಶಿ ರಾಶಿ ಬಲೆ ಮೀನುಗಳನ್ನು ಅಲ್ಲಿ ಹಿಡಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ ಹೇಳ್ರಿ, ಹಲ್ಲೆಲೂಯ. ಯಾಕಂದ್ರೆ ಹೇಳಿದ್ದನ್ನು ಮಾಡಬೇಕು, ಹೇಳದೆ ಇದ್ದನ್ನ ಏನು ಮಾಡ್ಬೇಕಂತೆ ಮಾಡಬಾರ್ದು. ಹಲ್ಲೆಲೂಯ. ಹೇಳಿದ್ದನ್ನು ಮಾಡದವ್ರ ಜೀವಿತದಲ್ಲಿ ಏನೇನು ಆಶೀರ್ವಾದಗಳು ಬಂದಿದೆ ಎಂಬುದಾಗಿ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ. ಅವರು ಆತನ ಮಾತಿ ನಡೆದದ್ರಿಂದ ಏನೆಲ್ಲ ಹೊಂದ್ಕೊಂಡ್ರು ಅನ್ನೋದನ್ನು ಹಲ್ಲೆಲೂಯ ಸತ್ಯವೇದದಲ್ಲಿ ಮುಂದೆ ಪಡ್ಕೊಂಡವ್ರನ್ನ ಕುರಿತು ನಾವು ಜ್ಞಾಪಕ ಮಾಡ್ಕೊ. ಯಾಕಂದ್ರೆ ನಾವು ಪಡ್ಕೋಬೇಕಲ್ವ. ನಾವೊಂದು ಆಶೀರ್ವಾದ ಪೆಟ್ಟುಕೊಳ್ಳಲ್ಲ, ಬಲೆ ಕಿಳಿದು ಬರೋಬಡಿ ಆಶೀರ್ವಾದ ನಮ್ಗೆ ತೇವಲ್ಲ, அந்த ஆசீர்வாதம் நமக்கு வேணும்ல. அவர் சொன்ன பிரகாரம் செய், ಹೇಳಿದಂತೆ ಮಾಡು. ಹಲ್ಲೆಲೂಯಾ. ಹೇಳಿದಂತೆ ಮಾಡು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೇಳಿದಂತೆ ಮಾಡಬೇಕು. ಹೇಳಿದಂತೆ ಮಾಡಿಲ್ಲ ಅಂದರೆ ಹಲ್ಲೆಲೂಯಾ ಅನೇಕ ಆಶೀರ್ವಾದಗಳನ್ನ ನಾವು ಕಳ್ಕೊಳ್ಳದೆ ಇರ್ತೇವೆ. ಇನ್ನೊಂದು ವಾಕ್ಯ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಸ್ಪಷ್ಟವಾಗಿದೆ. ಆ ವಾಕ್ಯನ ನಾವು ಅದನ್ನು ಅದೇ ಲೂಕನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 46ನೇ ವಾಕ್ಯ ಅನ್ನೋದು. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಅಂತ ಕರೆದು ನಾನು ಹೇಳುವುದನ್ನು ನಡೆಸದೆ ಇರುವುದೇಕೆ? என்னை ஆண்டவரே ஆண்டவரே என்று நீங்கள் சொல்லி ஆண்டவரே ஆண்டவரே என்று சொல்லி நான் சொல்லுகிறபடி நீங்கள் செய்யாமல் போகிறீர்கள். நான் சொல்லுகிறதபடி நீ செய்யாமல் போனதனால போகிறது என்ன? என்ன சாமி சாமின்னு கூப்பிடுற, ನನ್ನ ಸ್ವಾಮಿ ಸ್ವಾಮಿ ಅಂತ ಕರೀತೀಯ, ಹಾಗೆ ತಾನೆ? ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಯೇಸು ಸ್ವಾಮಿ ಯೇಸು ಸ್ವಾಮಿ ಯೇಸು ಸ್ವಾಮಿ ಅಂತ ಕರೆದರು. ನಾನು ಹೇಳುವುದನ್ನು ನಡೆಸದೆ ಇರುವುದಕ್ಕೆ ಏನು ಉತ್ತರ ಕೊಡ್ರಿ? ಇವಾಗ ಅವ್ರು ಹೇಳಿದ್ದನ್ನ ನೀವು ಯಾಕೆ ನಡೆಸ್ತಾ ಇಲ್ಲ? ಸ್ವಾಮಿ ಅಂತಿದ್ವಿ, ಎಲ್ಲ ಕೈ ಮುಗಿತು. ಎಷ್ಟು ಸ್ವಾಮಿನ ಅರಿದೇ ಇರೋರು ದಾರಿಯಲ್ಲಿ ಹೋಗುವಾಗಲೂ ಸಿಲ್ಬೆ ಚರ್ಚೆ ನೋಡಿ ಕೈ ಮುಗಿತಾರೆ. ಅವರು ಸ್ವಾಮಿ ಸ್ವಾಮಿ ಅಂತಾರೆ. ಹಲ್ಲೆಲೂಯಾ. ನಾವು ಸ್ವಾಮಿ ಸ್ವಾಮಿ ಅಂತೀವಿ. ಇದ್ರ ವ್ಯತ್ಯಾಸ ಏನು? ವ್ಯತ್ಯಾಸ ಏನು ನಮಗವ್ರಿಗೆ? வெளியே போகிறவங்க கூட கை கும்பிட்றாங்க, ஆலயத்தை பார்த்து. நம்மளும் கை கும்பிட்றோம். அவங்களுக்கு நமக்கு என்ன ವ್ಯತ್ಯಾಸ? ಅವರಿಗೆ ನಮಗೇನು ವ್ಯತ್ಯಾಸ? ಹಲ್ಲೆಲೂಯಾ. ನಾವು ಹೇಳಿದ್ದನ್ನು ಕೇಳ್ತೀವಿ, ಅವ್ರಿಗೆ ಕೇಳಕ್ಕೆ ಗೊತ್ತಿಲ್ಲ. ನಮಗೆ ದೇವ್ರು ಹೇಳ್ತಾರೆ ನೀನು ಹಿಂಗೆ ನಡಿಬೇಕಂತ. நீ இப்படி தான் நடக்கணும்னு கர்த்தர் சொல்கிறார். நான் சொன்னதை நீ ஏன் கேட்க மாட்டேன்ற? நான் அப்பவே சொன்னேன், நீ கேட்காத போன. ಹಲ್ಲೆಲೂಯಾ. ವಾಕ್ಯದಲ್ಲಿ ಹೇಳ್ತಾನೆ, ನಾನು ಅವಾಗಲೇ ಹೇಳಿದೆ, ನೀನು ಕೇಳದೆ ಹೋಗ್ಬಿಟ್ಟೆ. ಅದಕ್ಕೆ ಯೇಸುಸ್ವಾಮಿ ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾರೆ. ಇದು ಯೇಸುಸ್ವಾಮಿ ಸ್ವಂತ ಬಾಯಿಂದ ಮಾತನಾಡಿದಂಥ ಮಾತು. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದೇಕೆ? ಕೆಲವು ಸಲ ನಮ್ಮಿಷ್ಟಕ್ಕೆ ನಡೀತೇವೆ, ನಮ್ಮಿಷ್ಟಕ್ಕೆ ಜೀವಿಸ್ತೇವೆ, ನಮ್ಮಿಷ್ಟ ಬಂದಂಗೆ ಮಾಡ್ತೇವೆ. ಇವಾಗ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಿ, ಅಪ್ಪ ಈ ಕೆಲಸ ಮಾಡಲೇಬೇಡವಾ, ಇಲ್ಲಿ ಹೋಗ್ಲಾ ಬೇಡವಾ, போட்டா போகக்கூடாதா, இந்த வேலை சைட்டா செய்யக்கூடாது, ஜெபம் பண்ணி கேட்கவே மாட்டோம். நம்ம விருப்பம்தான், நம்ம ஆலோசனை தான். ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಅಬ್ರಹಾಮನ ಜೊತೆಗೆ ಲೋತನ ಇದ್ದಾಗ ಅವನಿಗೆಲ್ಲ ಅಬ್ರಹಾಮಿಗೆ ಬರುವಂಥ ಆಶೀರ್ವಾದ ಲೋತನಿಗೆ ಬರ್ತಾ ಇತ್ತು. ಲೋಟ ಅಂತ ತಿಳ್ಕೊಂಡ, ಇದು ನನಗೆ ಬರುವಂಥ ಆಶೀರ್ವಾದ ಅಂತ. ಒಂದ್ಸಲ ಜಗಳ ಆಗಿ ಅಬ್ರಹಾಮನ ಬೇರೆ ಲೋತನ ಬೇರೆ ಹೋಗ್ತಾರೆ. ಅಬ್ರಹಾಮನ ಹೇಳ್ತಾನೆ, ನೀನು ಯಾವ ಸ್ಥಳ ತಗೊಂಡು ಬಿಡ್ತೀನಿ, ನಾನು ಆ ಕಡೆ ಹೋಗ್ತೀನಪ್ಪ ಅಂತ. ಅವ್ನು ನೋಡುವಾಗ ಒಳ್ಳೆ ಹಚ್ಚು ಹಸಿರಾಗಿ ಹುಲ್ಲುಳ್ಳ ಸ್ಥಳಗಳನ್ನು ನೋಡಿ
ನನಗೆ ಈಗ ಸೋದೆ ಗೋಮರ್ಕ ಪಟ್ಟಣಕ್ಕೆ ಹೋಗ್ತೀನಿ. ಅಲ್ಲೆಲ್ಲೂಯ್ಯ. ಸರಿ ಅಬ್ರಾಮ್ ಆಯ್ತಪ್ಪ, ನಾನು ಈ ಕಡೆನೇ ಹೋಗ್ತೀನಿ. ಅದ್ರ ಲೋತಂತ ಇಲ್ಲ, ನನಗೆ ದೇವ್ರ ಆಶೀರ್ವಾದ ಮಾಡಿ ಇಲ್ಲ, ಕರೆದಾತನ ಅಬ್ರಾಮನಿಗೆ. ಅಲ್ಲೆಲ್ಲೂ ಹೇಳ್ರಿ, ಲೋತನಿಗೆ ದೇವ್ರು ಕರೆದಿಲ್ಲ. ಯಾರಿಗೆ ಕರೆದ್ರು? ಅಬ್ರಾಮನ ನಿಮಿತ್ತ ಲೋತನಿಗೆ ಆಶೀರ್ವಾದ ಆಯ್ತು. ಅಬ್ರಾಮನ ನಿಮಿತ್ತ ಲೋತನ ಬೆಳಿತಾ ಬಂದ. ಯಾವಾಗ ಆಶೀರ್ವಾದ ಬರೋ ಮನುಷ್ಯನ ಅವನು ಬಿಟ್ಟು ಬೇರೆ ಕಡೆ ಹೋದ್ನೋ, ಅಲ್ಲೆಲ್ಲೂಯ್ಯ, ಆಶೀರ್ವಾದ ಮಾಡೋರು ಯಾರು? ಯಾರು ಆಶೀರ್ವದಿಸೋರು? ಎಲ್ಲಿಂದ ಆಶೀರ್ವಾದ ಬರುತ್ತೆ? ಕರೆದಾತನು ಕರೆದಂತೆ ಮಾಡುವಾತನು, ಹೇಳಿದಂತೆ ನಡೆಸುವಾತನು. ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸ ಅಂತ ಹೇಳಿದ್ಮೇಲೆ ಅದನ್ನ ಆಶೀರ್ವದಿಸುವಂತ ದೇವ್ರು. ಆದರೆ ನೀನು ಅವ್ರ ಮಾತು ಕೇಳಬೇಕು. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ್ಯ. ನೀವು ಅವರ ಮಾತನ್ನ ಕೇಳಿದ್ರೆ ಮಾತ್ರ. ಕೇಳದೆ ಹೋದ್ರೆ ನಮ್ಗೆ ಯಾವ ಆಶೀರ್ವಾದನೂ ನಮಗೆ ಸಿಕ್ಕೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅಲ್ಲೆಲ್ಲೂಯ್ಯ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದಕ್ಕೆ ಏಕಪ್ಪ ಅಂತೇಳಿ ದೇವ್ರು ಕೇಳ್ತಾ ಇದ್ದಾರೆ. ಹೇಳ್ರಿ ಏನಂತ ಹೇಳೋದು? ಕೆಳಗಡೆ ವಾಕ್ಯ ನೋಡ್ರಿ, 47ನೇ ವಾಕ್ಯ. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನವೆಂಬುದನ್ನು ನಿಮಗೆ ತೋರಿಸುತ್ತೇನೆ. என்னிடத்தில் வந்து என் வார்த்தைகளை கேட்டு இப்போ இங்க வந்திருக்கிறோம், அவருடைய வார்த்தை கேட்க வந்திருக்கிறோம். அல்லேலூயா. பாண்டவர் ನಮ್ಮ ಮಧ್ಯದಲ್ಲಿ இருக்கிறாரு, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಇವರ ಮಾತನ್ನು ಕೇಳಕ್ಕೆ ಬಂದಿದ್ದೀವಿ ನಾವು. ಅவைகளின்படி செய்கிறவர். அல்லேலூயா. ಇವಾಗ ಯಾವುದೋ ಒಂದು ಎಲೆಕ್ಷನಿಗೆ ಜನ ಸೇರಿಸ್ಬೇಕಾದ್ರೆ 500 ರೂಪಾಯಿ 1000 ರೂಪಾಯಿ 200 ರೂಪಾಯಿ ಕೊಟ್ಟು ಜನ ಸೇರಿಸ್ತಾರೆ, ಹೌದಾ ಇಲ್ಲ? ಈ ಜನ ಹಂಗಲ್ಲ. ಅಲ್ಲೆಲ್ಲೂಯ್ಯ. ದೇವರ ಪ್ರೀತಿಯನ್ನ ನಿಮಿತ್ತ ಓಡಿ ಬಂದಂಥ ಜನ ನಾವೆಲ್ಲ. ಆತನ ಮಾತನ್ನ ಕೇಳಿ ಓಡಿ ಬಂದಂಥ ಜನ ನಾವು. ಯಾರೋ ದುಡ್ಡಿಗೆ ಆಸೆ ಪಟ್ಟು ಬಂದವರಲ್ಲ ನಾವು. ಅಲ್ಲೆಲ್ಲೂಯ್ಯ. ಯಾಕೆ ಹೇಳ್ರಿ? ನಮ್ಮ ದೇವ್ರ ಅಷ್ಟು ರಕ್ಷಿಸಲಾರ್ದೆ ಮೋಟುಗೈಯಲ್ಲ, ಅವ್ರ ಕಿವಿ ಕೇಳಲಾರ್ದೆ ಕಿವುಡಲ್ಲ. ಜೀವ ಸ್ವರೂಪನಾದ ದೇವರು ಸತ್ತು ಊನಲ್ಪಟ್ಟು 3ನೇ ದಿವಸ ಮೃತ್ಯುಂಜಯನಾಗೆದ್ದಂತ ದೇವಾದಿ ದೇವನನ್ನು ಆರಾಧಿಸಿಕ್ ಬಂದಿದ್ದೇವೆ. ಅಲ್ಲೆಲೂಯ್ಯ. ಸಿಂಹದ ಮರಿ ಆದರೂ ಒಂದು ವೇಳೆ ಹೊಟ್ಟೆಗಿಲ್ದ ಸಾತು ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವರಿಗೆ ಯಾವ ಕಡಿಮೆನೂ ನಮಗೆ ಬಿಡದೇ ಇರೋ ದೇವರನ್ನ ನಾವು ಆರಾಧಿಸುವುದಕ್ಕಾಗಿ ಬಂದಿದ್ದೇವೆ. ಅಲ್ಲೆಲೂಯ್ಯ. ಅಂತ ಜೀವ ಸ್ವರೂಪನಾದ ದೇವರನ್ನ ನಾವು ಕೊಂಡಾಡುವುದಕ್ಕಾಗಿ ಬಂದಿದ್ದೇವೆ. ಅಂತ ಜೀವ ಸ್ವರೂಪನಾದ ಮಾತನ್ನ ಕೇಳದೆ ಹೋದಾಗ அவன் ஜீவனுள்ள தேவனுடைய வார்த்தை நீ கேட்கலன்னா என்ன பலன்? ಅಲ್ಲೆಲೂಯ್ಯ. ಅದಕ್ಕೆ ವಾಕ್ಯ ಹೇಳುತ್ತೆ ಏನಂತೇಳಿ, ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನ ನಿಮಗೆ ತೋರಿಸುತ್ತೇನೆ. ಇವಾಗ ಎಷ್ಟು ಸಮಯ ತೋರಿಸ್ತಾರೆ? ಯಾರಿಗೆ ಸಮಾನ ನಾವು? ಆತನ ಮಾತನ್ನ ಕೇಳಿ ನಡೆಯುವಾಗ ನಾವು ಯಾರಿಗೆ ಸಮಾನರಂತೆ? ಅಲ್ಲೆಲೂಯ್ಯ. ಎಷ್ಟು ಸಮಯ ಬಾಯಲ್ಲೇ ಕೇಳೋಣ. ಓದ್ರಿ ಕೆಳಗಡೆ ವಾಕ್ಯ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂತು. ஆழமாய் தோண்டி கற்பாறையின் மேல் அஸ்திபாரம் போட்டு வீடு கட்டுகிற மனுஷனுக்கு ஒப்பாயிருக்கிறார். அல்லேலூயா. ಅಂದರೆ ಆಳವಾದವಾಗಿ ಆಗಿದ್ದು ಬಂಡೆ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಅಲ್ಲೆಲೂಯ್ಯ. ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆ ಮೇಲೆ ಅಸ್ತಿವಾರದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಬೇಡವೆಂದು ಬಿಟ್ಟಕ್ಕಲ್ಲೇ ಮೂಲೆಗಳಾಯಿತು. ಅಲ್ಲೆಲೂಯ್ಯ. ನಾನೇ ಆ ಬಂಡೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಆ ಬಂಡೆ ಮೇಲೆ ನಾವು ಕಟ್ಟಲ್ಪಟ್ಟಂತ ಅಲ್ಲೆಲೂಯ್ಯ ಒಂದು ಅಸ್ತಿವಾರ, ಒಂದು ಮನೆ. ಯಾಕಂದ್ರೆ ಅಂಥ ಬಲವಾದ ಅಸ್ತಿವಾರ ಹಾಕಿ பலமான அந்த கடற்காலை போட்டு கட்டப்படுற வீடு என்று வேதத்துல வாசிக்கிறோம். ஓத மக்களிட பெருவெள்ளம் வந்து நீரோட்டம் அந்த வீட்டின் மேல் மோதி அதை அசைக்க கூடாமற் போயிற்று. ஏனென்றால் அது கன்மலையின் மேல் அஸ்திபாரம் போடப்பட்டிருந்தது. ಹೊಳೆ ಬಂದು அந்த அஸ்திபாரம் எங்க இருந்துச்சா?
கல் மேல போட்டப்பட்டதுனால தான் அது மழை வந்தாலும் காற்று வந்தாலும் அது மோதினாலும் அது கீழே விடாதபடி தகர்ந்து போகாதபடி கனமாய் நிற்கும் என்று கர்த்தர் சொல்கிறார். ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಹಲ್ಲೆಲೂಯಾ. ಅಲ್ಲಾಡಿಸದೆ ಹೋಯ್ತು. ನೋಡ್ರಿ, ನಾವು ಸರಿಯಾಗಿ ದೇವರ ಮಾತನ್ನ, ಕ್ರಿಸ್ತನ ಮಾತನ್ನ ಕೇಳದೆ ಹೋದ್ರೆ, ಅಸ್ಥಿಭಾರದ ಮೇಲೆ ನಮ್ಮ ಮನೆ ಇಲ್ಲದೆ ಹೋದ್ರೆ, ಅಸ್ಥಿಭಾರದ ಮೇಲೆ ಮನೆ ಕಡದೆ ಹೋದ್ರೆ, ಏನು ಮಳೆ ಗಾಳಿ ನೀರು ಬಂದು ಅದನ್ನು ಹೊಡೆದಾಗ ಅಸ್ಥಿಭಾರ ಇಲ್ಲದೋದ್ರೆ ಬಿದ್ದೋಗ್ಬಿಡುತ್ತೆ. ಅದೇ ರೀತಿ ಕೆಲವು ಸಲ ನಾವು ದೇವರ ಮಾತನ್ನ ಕೇಳದೆ ಒಂದು ಶೋಧನೆ ವೇದನೆ ಬರುವಾಗ, ಅಯ್ಯಪ್ಪ ಯೇಸಮ್ಮೆ ಹತ್ರ ಹೋಗಿನೂ ನನಗಿಷ್ಟು ಕಷ್ಟನ, ನನಗಿಷ್ಟು ವೇದನೆನ. ಹಲ್ಲೆಲೂಯಾ. ಬರೋ ದೇವರನ್ನ ದೂಷಿಸ್ತೇವೆ ಹೊರತು தேவனை தான் நாம் தூஷிக்கிறோமே தவிர எனக்கு ஏன் இந்த வேதனை, எனக்கு ஏன் இந்த போராட்டம், எனக்கு ஏன் இந்த வியாதி, எனக்கு ஏன் இந்த பிரச்சனை அப்படின்ட்டு ஆண்டவர்கிட்ட தான் போராடுறோமே ஒசி, நான் என்ன தவறு பண்ணேன், ಇದು ಏನ್ எனக்கு ವಂಚಿ, ನಾನು ಏನ್ ತಪ್ಪು ಮಾಡಿದೆ, ನನಗೆ ಯಾಕೆ ಕಾಯಿಲೆ ಬಂತು ನಾವು ನೆನೆಸ್ತೀವ? ನೆನೆಸೋರಲ್ಲ ಕೈ ಹತ್ರಿ, ನೆನೆಸಲ್ಲ ನಾವು. ಅಲ್ಲೇಲೂಯಾ ಹೇಳ್ರಿ, ಅಲ್ಲೇಲೂಯಾ. ದೇವ್ರಿಗೆ ಕತೆ, ದೇವ್ರ ಮೇಲೆ ನಾವು ಏನ್ ಮಾತಾಡ್ತೇವೆ, ಗುಣಗುಡ್ತಾ ಇರ್ತೇವೆ. முறுமுறுக்கிற ஆண்டவர் மேல, ஏன்பா எனக்கு இந்த வியாதி, நீ எங்க ஆண்டவரே, நான் என்ன தப்பு பண்ணிட்டேன்ப்பா, நான் என்ன தவறிட்டேனா, உங்க வார்த்தையை கேட்காத போயிட்டேனா, அல்லேலூயா, ಕೇಳದೆ ಹೋಗ್ಬಿಟ್ನಾ, ನಿನ್ನ ಮಾತೆಲ್ಲಾದ್ರೂ ಕೇಳದೆ ಹೋಗ್ಬಿಟ್ನಾ, ಯಾಕೆ ಕಾಯಿಲೆ ಬಂತು, ಯಾಕೆ ಶೋಧನೆ ಬಂತು, ಚೆನ್ನಾಗಿ ನಡೀತಿರೋ ಬಿಸ್ನೆಸ್ ಯಾಕೆ ಬಿದ್ದೋಯ್ತು, ಚೆನ್ನಾಗಿ ಹೋಗ್ತಿರೋ ಕುಟುಂಬ ಯಾಕೆ ಲಾಸ್ ಆಯ್ತು, ಏನು ಏಕೆ ಸಮಸ್ಯೆ, ನಾನೇನಾದರೂ ತಪ್ಪು ಮಾಡಿದ್ನ, ಅಲ್ಲೇಲೂಯಾ, ಏನಾದರೂ ತಪ್ಪು ಮಾಡಿದ್ನ? ಅದೇ ಕೀರ್ತನೆ 32ನೇ ಅಧ್ಯಾಯ ಕೀರ್ತನೆಯಲ್ಲಿ 8ನೇ ವಾಕ್ಯ ಹೋದ್ರಿ, ಕೀರ್ತನೆ 32:8. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು. ಯೆಹೋವನು ನಿನಗೆ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ತಿಳಿಸುವನು. ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು. நான் உனக்கு போதித்து நீ நடக்க வேண்டிய வழியை உனக்கு காட்டி உன்மேல் என் கண்ணை வைத்து உனக்கு ஆலோசனை சொல்லுவேன். நீ ஆலோசனை கேட்கலன்னா என் கண்கள் ಉನ್ನೆ ಪಾತನ இல்லையா, ನಾನು ಕಟಾಕ್ಷಿಸಿ ನೀನು ನೋಡುವಾಗ ನೀನು ಮಾಡೋ ತಪ್ಪು ನನ್ನ ಕಣ್ಣಿಗೆ ಕಾಣಲ್ವೇ? ಅಲ್ಲೇಲೂಯಾ. ನಮ್ಮ ದೇವ್ರೇನು ಕಿವುಡ್ರ? ಅಲ್ಲೇಲೂಯಾ. ಅವ್ರು ನಾವು ಚೆನ್ನಾಗಿರ್ಬೇಕು, ನಾವು ಆಶೀರ್ವಿಸಲ್ಪಟ್ಟಿರ್ಬೇಕು, ನಾವು ಪರಲೋಕೆಂಬ ಸ್ವರ್ಗೆಂಬ ರಾಜ್ಯಕ್ಕೆ ನಾವು ಹೋಗ್ಬೇಕಂತೇಳಿ, ಅಲ್ಲೇಲೂಯಾ, ಇಷ್ಟೆಲ್ಲ ಪ್ರಯಾಸ ಪಟ್ಟು, ಇಲ್ಲ ನಾನು ನರಕಕ್ಕೆ ಹೋಗ್ತೀನಂದ್ರೆ ದೇವ್ರೇನು ಮಾಡ್ತಾರೆ? ಅಲ್ಲೇಲೂಯಾ. ಅನುಭವಿ ರಾಜನ ಅನುಭವಿಪಾರ ಅನುಭವಿಸಪ್ಪ ಅಂತೇಳಿ ಸಂತೋಷವಾಗಿ ಕಳಿಸ್ಕೊಡ್ತಾರೆ. ನಿನ್ನ ಆಸೆ ನೆರವೇರಲಿ, ನಿನ್ನ ಇಷ್ಟಾರ್ಥ ನೆರವೇರಲಿ, ನಾನು ನರಕಕ್ಕೆ ಹೋಗ್ತೀನಿ, ನನಗೆ ನರಕನೇ ಬೇಕು, ಹೋಗ್ತೇನೆ. ನಾನು ನರಕಕ್ಕೆ தான் போனான்னு ஆசைப்பட்டேன், போயினேரு. உன்னை யார் தடுத்து நிறுத்துறவங்க? ಅಲ್ಲೇಲೂ ಹೇಳ್ರಿ, ನಮ್ಮನ್ನು ಯಾರು ತಡೆಸಕ್ಕಾಗಲ್ಲ. ಅದಕ್ಕೆ ಮಾತು ಕೇಳಬೇಕು. ಅಲ್ಲೇಲೂಯಾ. ಅವ್ರು ಏನು ಹೇಳ್ತಾರೋ ಅದನ್ನ ನಾವು ಕೇಳಬೇಕು. ಅವ್ರು ಏನು ಹೇಳ್ತಾರೋ, ಅವ್ರು என்ன சொல்றாரோ அதான் நம்ம கேட்கணும். 49ನೇ ವಾಕ್ಯ. ಆದರೆ ನನ್ನ ಮಾತುಗಳನ್ನು ಕೇಳಿಯು என் வார்த்தைகளை கேட்டு அவைகளின்படி செய்யாதவன் எவனோ அஸ்திபாரம் இல்லாமல் மண்ணின் மேல் வீடு கட்டினவனுக்கு ஒப்பாயிருப்பான். நீரோட்டம் அதன் மேல் மோதின உடனே அது விழுந்தது, விழுந்து முழுவதும் அழிந்து போனது என்றார். ಅಳಿಂದು ಪೋಷ್. ಆದರೆ ನನ್ನ ಮಾತುಗಳನ್ನು ಕೇಳಿಯು ಅವುಗಳಂತೆ ನಡೆಯುವವನು ಅಸ್ತಿವಾರವಿಲ್ಲದ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಅಲ್ಲ, ಆಮೆನ್, ಹಲ್ಲೆಲೂಯಾ. ಸರಿ, ಎಲ್ಲರೂ ಸಭೆಯವರೆಲ್ಲ ಓದನ್ವೇ ಸ್ಟಾರ್ಟ್ ಮಾಡೋಣ. ಆದರೆ ನನ್ನ ಮಾತುಗಳನ್ನು ಕೇಳಿಯು ಅವುಗಳಂತೆ ನಡೆಯದಿರುವವನು ಅಸ್ತಿವಾರವಿಲ್ಲದ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಬಡಿಯಿತು,
ಬಡಿದ ಕೂಡಲೇ ಅದು ಕುಸಿದು ಬಿತ್ತು, ಪೂರಾ ಅಲ್ಲೆಲ್ಲೂಯ್ಯ ಪೂರಾ ಹಾಳಾಗಿ ಹೋಗ್ಬಿಡ್ತೀವಿ. ದೇವ್ರೇನ್ ಮಾಡಕ್ಕಾಗಲ್ಲ. ಅವ್ರು ಹೇಳಿದ್ಮೇಲೆ ನಾವು ಕೇಳದೆ ಹೋದ್ರೆ, ನೀನ್ ನಾಶವಾದ್ರೆ ನಿನಗೆ ನೀನೇ, ನಿನ್ನಿಂದ ನೀನೇ ನಿನ್ನ ಜೀವಿತವನ್ನ ನೀನು ಕೆಡಿಸ್ಕೊಳ್ತಾ ಇದೀಯ. ಯಾವಾಗ ದೇವರ ವಾಕ್ಯ ಅಸ್ಥಿವಾರದ ಮೇಲೆ ನೀನು ಮನೆ ಕಟ್ಟುವಾಗ ಎಂಥ ಶೋಧನೆಗಳು ವೇದನೆಗಳು ಏನು ಬಂದ್ರು ನೋಡ್ರಿ. ಯೋಬನಿಗೆ ಒಂದು ಶೋಧನೆ ಬಂತು. ಅಲ್ಲೆಲ್ಲೂಯ್ಯ, ಅವನ ಆಸ್ತಿ ಹೋಯ್ತು, ದನ ಕರು ಒಂಟೆ ಎಲ್ಲ ಒಂದೇ ದಿನದಲ್ಲಿ ಹೋಗ್ಬಿಟ್ಟು, ಮನೇಲಿದ್ದಂಥ 10 ಜನ ಮಕ್ಕಳು ಮನೆ ಬಿದ್ದು ಅವರು ಸತ್ತೋಗ್ಬಿಟ್ರು. ಏನು ಇಲ್ದವನ ಆಗ್ಬಿಟ್ಟ, ಆಸ್ತಿ ಎಲ್ಲ ಹೋಗ್ಬಿಡ್ತು, ಐಶ್ವರ್ಯ ಹೋಗ್ಬಿಡ್ತು, ಎಲ್ಲ ಮಧ್ಯದ 10 ಮಕ್ಕಳು ಸತ್ತದ್ದು. ಮಕ್ಕಳು ಸತ್ತರೆ ಯಾವನು ಸಂತೋಷ ಪಡಲ್ಲ. ಯೋಬನ ಎದ್ದ, ತಲೆ ಬೋಳ್ಸ್ಕೊಂಡ, ಗೋಣಿಚೀಲ ಹಾಕ್ಕೊಂಡ, ಬೀದಿಯಲ್ಲಿ ಕೂತ್ಕೊಂಡ. ಅಲ್ಲೆಲ್ಲೂಯ್ಯ, ಅವನು ಎಂತ ಅಸ್ಥಿಭಾರದ ಮೇಲೆ ಮನೆ ಕಟ್ಟಿದ್ದಾನಂದ್ರೆ, ವಿಶ್ವಾಸವೆಂಬ ಅಸ್ಥಿಭಾರದ ಮೇಲೆ ಅವನು ಮನೆ ಕಟ್ಟಿದ್ದರಿಂದ ಅವನಿಗೆ ಏನೆಲ್ಲ ಕೊಚ್ಕೊಂಡು ಹೋದ್ರು. ಅಲ್ಲೆಲ್ಲೂಯ್ಯ, ಅಸ್ಥಿಭಾರ ಬಲವಾಗಿದ್ದರಿಂದ ಅವನು ಸೋಲ್ಲೇ ಇಲ್ಲ. ದೇವ್ರು ಕೊಟ್ಟರು, ದೇವ್ರು ತೆಗೆದುಕೊಂಡ್ರು, ದೇವ್ರ ನಾಮಕ್ಕೆ ಸ್ತೋತ್ರವ. ಕರ್ತರು ಕೊಡುತ್ತಾರೆ, ಕರ್ತರು ಎಡ್ತುಕೊಂಡ, ಕರ್ತರುடைய நாமத்துக்கு மகிமை உண்டாகட்டும் சொன்னா யோபு. ஏன்னா அந்த அஸ்திபாரம் தேவனுடைய வார்த்தை மேல் கட்டப்பட்டிருந்தது. ಅಸ್ಥಿಭಾರ ದೇವರ ಮಾತಿನ ಮೇಲೆ, ದೇವರ ವಾಕ್ಯದ ಪ್ರಕಾರ ದೇವರ ವಿಧೇಯನಾಗಿ ಆ ಅಸ್ಥಿಭಾರ ಕಟ್ಟಲ್ಪಟ್ಟದ್ದರಿಂದ ಅವನು ಏನೇ ಕಿತ್ಕೊಂಡು ಹೋದ್ರು ಅವನು ಎದುರಲೇ ಇಲ್ಲ. ದೇವ್ರ ನಮ್ ಸ್ತೋತ್ರವಾಗ್ಲಿ. ದೇವ್ರು ಕೊಟ್ರು, ದೇವ್ರು ತಗೊಂಡ್ರು, ದೇವ್ರ ನಮ್ ಸ್ತೋತ್ರವಾಗ್ಲಿ. ಅವ್ರ ಹೆಂಡತಿ ಬಂದ್ರು, ದೇವ್ರನ್ನ ದೂಷಿಸ್ತಾ ಇದೀಯ, ಕುಣಿತಾ ಇದೀಯಾ, ನಾನು ಎಲ್ಲ ಹೋಗ್ಬಿಟ್ಟು ಮಕ್ಕಳು ಸತ್ತೋದ್ರು, ಆಸ್ತಿ ಹೋಯ್ತು, ಎಲ್ಲ ಹೋಯ್ತು, ಬರು ಕೈಲಿ ಕೂತಿದ್ಯಾ. ಅಲ್ಲೆಲ್ಲೂಯ್ಯ. ಅವಾಗ ಯೋಬನು ಒಂದೇ ಒಂದು ಮಾತು ಹೇಳ್ತಾನೆ, ಹೌದಲ್ಲ ನಿಜ ಕಣೆ, ನಾನೇನು ತಪ್ಪು ಮಾಡಿಬಿಟ್ಟೆ ಕಣೆ, ನಾನು ಯಾರಿಗ ಸಾಲ ಪಾಲ ಕೊಟ್ಟಿಟ್ಟಿರ್ಬೇಕಾಯ್ತು, ಬಂದರೆ ಇಸ್ಕೊಂಡಿಟ್ಕೋಬೋದಾಯ್ತು. ಅಲ್ಲೆಲ್ಲೂಯ್ಯ. ಅವನು ಅದೆಲ್ಲ ಹೇಳಲೇ ಇಲ್ಲ. ಯಾಕೆ ಮೂರ್ಖಳಂತೆ ಮಾತಾಡ್ತೀಯಾ? ದೇವ್ರು ಕೊಟ್ಟಾಗ ಸಂತೋಷ ಪಟ್ವಿ, ದೇವ್ರು ತೆಗೆದುಕೊಂಡಾಗ್ಲೂ ಸಂತೋಷ ಪಡೋಣ, ಮೂರ್ಖಳಂತ ಯಾಕೆ ಮಾತಾಡ್ತೀಯಾ? ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಅವನ ಅಸ್ಥಿಭಾರ ಬಂಡೆ ಮೇಲೆ ಹಾಕಲ್ಪಟ್ಟಿತ್ತು. ಅಲ್ಲೆಲ್ಲ ಹೇಳ್ರಿ, ಎಂಥ ಶೋಧನೆಗಳು ಬಂದ್ರು, ವೇದನೆಗಳು ಬಂದ್ರು, ಯೋಬನು ಅಲ್ಲಾಡಲಿಲ್ಲ. ಅವನಿಗೆ ಒಂದು ವಿಶ್ವಾಸ ಇತ್ತು, ನಮ್ಮಪ್ಪ ತಿರುಗಿ ನನಗೆ ಕೊಡ್ತಾರೆ. ಅಲ್ಲೆಲ್ಲೂಯ್ಯ. ಯೋಬಗುರು ವಿಶ್ವಾಸ ಇರುತ್ತೆ, ತಿರುಗಿಯನ್ನು ಕೊಡಬಾರ್ದು. ಆ ವಿಶ್ವಾಸ 2ರಷ್ಟು ಆಶೀರ್ವಾದವನ್ನ ಪಡೆದುಕೊಳ್ಳುವಂತೆ ದೇವ್ರು ಮಾಡಿದ್ರು. ಅಲ್ಲೆಲ್ಲೂಯ್ಯ. ನನಗೋಸ್ಕರ ನನ್ನ ಮಗ ಕಳ್ಕೊಂಡ, 2ರಷ್ಟು ನಾನು ಕೊಡ್ತೀನಿ ಅಂತೇಳಿ ಆಶೀರ್ವದಿಸ್ತರು. ಅಲ್ಲೆಲ್ಲೂಯ್ಯ. 1 மடங்கு மக இழந்தான், 2 மடங்கா கொடுக்குறான். விசுவாசமா இருந்தான், உறுதியா இருந்தான். எல்லாம் இழந்தாலும் எல்லாம் போனாலும் என் மேல் விசுவாசமா என் வார்த்தையை கேட்டிருந்த ನಂಬಿಗಸ್ತನಾಗಿದ್ದ. ಎಲ್ಲ ಹೋದ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದ. ದೇವ್ರು ಕೊಟ್ಟರು, ದೇವ್ರು ತಗೊಂಡ್ರು, ದೇವ್ರ ನಂಬಿಕೆ ಶತ್ರುವಾಗಿ ನನಗೆ ಕೊಡ್ತಾರೆ. ಅದರಿಂದ ನಮ್ಮ ಅಸ್ಥಿಭಾರ ಹೇಗಿದೆ? ಯಾವ ಅಸ್ಥಿಭಾರದ ಮೇಲೆ ಕಟ್ಟಲ್ಪಟ್ಟಿದ್ದೀವಿ? ಮಳೆ ಗಾಳಿ ಬಂದು ಅದು ಶೋಧನೆಗಳು ವೇದನೆಗಳು ಬಂದು ಆ ಮನೆಯನ್ನ ತಾಕುವಾಗ ಆ ವಿಶ್ವಾಸದಲ್ಲಿರೋ ಮನೆ ಬಿಡೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಂಬಿಕೆಂಬ ಕ್ರಿಸ್ತನೆಂಬ ಅಸ್ಥಿಭಾರದ ಮೇಲೆ ಕಟ್ಟಲ್ಪಟ್ಟಂತ ಮನೆಯಾಗಿದ್ದೇವೆ ಎಂಬುದನ್ನ ನಾವು ತಿಳ್ಕೋಬೇಕು. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಆತನ ಮಾತನ್ನ ಕೇಳಿ ನಡೆಯುವರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಬರೋ ವಾರ ಉಳಿದಿದ್ದು ನಿಮಗೆ ತಿಳಿಸ್ತೀನಿ. ಇಲ್ಲಿಗೆ ಸಮಯ ಸಾಲ್ತಾ ಇದ್ದ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಅಲ್ಲೆಲ್ಲೂಯ್ಯ. ಆತನು ನಿಮಗೆ ಹೇಳಿದ್ದನ್ನ ಹೇಳ್ರಿ, ಆತನು ನಮಗೆ ಹೇಳಿದ್ದನ್ನ ನಾವು ಮಾಡಬೇಕು. ಅಲ್ಲೆಲ್ಲೂಯ್ಯ. ನೀವಲ್ಲ, ನನ್ನ ಒಬ್ಬನಿಗೆ ಹೇಳ್ದಂಗೆ ಆಗತ್ತೆ. ಏನಂತೇಳಿ, ಆತನ ಏನು ಹೇಳಿದ್ದಾನ ಅದನ್ನ ಹೇಳ್ರಿ. ಆತ ನಿನಗೆ ಹೇಳಿದ್ದನ್ನ ನಾನು ಹೇಳ್ತೀನಿ, ಆತನ ಹೇಳಿದ್ದನ್ನ ನೀವೆಲ್ಲರೂ ಮಾಡ್ರಿ. ಅಲ್ಲೆಲ್ಲೂಯ್ಯ. ನಾವು ಮಾಡುವಾಗಲೇ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ. ನಾವು ಮಾಡುವಾಗಲೇ ನಮ್ಮ ಅಸ್ಥಿಭಾರ ಬಲವಾಗಿರುತ್ತೆ, ಸ್ಥಿರವಾಗಿರುತ್ತೆ. ಏನೇ ಬಂದ್ರು ಅಲಕದು, ಉದುರದು, ಬೀಳದು. ಅಲ್ಲೆಲ್ಲೂಯ್ಯ. ಇಲ್ಲಿ ವಾಕ್ಯ ಹೇಳುತ್ತೆ, ಪೂರಾ ನಾವು ಹಾಳಾಗವ್ರಲ್ಲ. ಅಲ್ಲೆಲ್ಲೂಯ್ಯ. ಇಹದಲ್ಲೂ ಪರದಲ್ಲೂ ಆಶೀರ್ವಾದ ಹೊಂದಿದವರು ನಾವು. ಇಹದಲ್ಲೂ ಪರದಲ್ಲೂ ಆಶೀರ್ವಾದ ಹೊಂದವರು. ಇನ್ನು ಗಂಟು ಮೊಟ್ಟೆ ಎಲ್ಲ ಪರಲೋಕದಲ್ಲಿ ದೇವ್ರು ಇಟ್ಟಿದ್ದಾರೆ. ನೀನು ಹೋಗಿದ್ದು ನಿನ್ನ ಭಾಗ ನಿನಗೆ ಕೊಟ್ಟು ಬಿಡ್ತಾರೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ್ಯ. ಅದರಿಂದ ನಮ್ಮ ಮಾತು ಕೇಳುವರಾಗಿರ್ಬೇಕು, ಮಾತು ಕೇಳಬೇಕು. ಅಲ್ಲಿ ಮರಿಯಮ್ಮ ಹೇಳ್ತಾರೆ,
ಕೆಲಸಗಾರರಿಗೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ರಿ. ಅಲ್ಲೆಲ್ಲಿ ಹೇಳಿ. ಇವಾಗ ನಾನು ನಿಮಗೆ ಹೇಳ್ತೇನೆ, ಯೇಸು ಏನು ಹೇಳ್ತಾರೆ ಅದನ್ನ ನಾವು ಮಾಡುವಾಗ ನಮ್ಮ ಅಸ್ಥಿವಾರ ಬಲವಾಗಿರುತ್ತೆ, ನಾವು ಆಶೀರ್ವದಿಸಲ್ಪಟ್ಟವರಾಗಿರ್ತೇವೆ. ಅಲ್ಲೆಲ್ಲೂಯ. ನಂಬಿಕೆ ಅಸ್ಥಿವಾರ ಬಲವಾಗಿರ್ಬೇಕು. ದೇವ್ರ ವಾಕ್ಯನ ಆಶೀರ್ವದಿಸಲಿ. ನಾವೆಲ್ಲರೂ ಮೊಣಕಾಲು ದೇವನುடைய ವಸನத்தை ಆಶೀರ್ವದಿಗಿಟ್ಟು ಎಲ್ಲ ಮೊಣಕಾಲು ಕೊಟ್ಟಿವಿ. ಕೇಳಿದ ವಾಕ್ಯಕ್ಕೋಸ್ಕರ ಬೇಗನೆ ಸಂಕ್ಷಿಪ್ತವಾಗಿ ಪ್ರಾರ್ಥನೆ ಮಾಡಿ.